ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಮೋದಿ ಹೇಳಿಕೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಗೋ ಮಧುಸೂದನ್ ಮಾಧ್ಯಮದವ್ರನ್ನು ಸೇರಿಸ್ತಾ ಹಾಗೆ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲೊಂದು ಕಡೆಗೆ ತಿರುಚಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂತ ಇಲ್ಲಿ ತುಂಬ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅಶ್ವಿನ್ ಅವ್ರು ಹೇಳಿದಂಥ ಮಾತು ಕೂಡ ಹೌದು, ಜೊತೆಗೆ ಹನುಮಂತಯ್ಯನವ್ರು ಹೇಳಿದಂಥ ಮಾತನ್ನು ಕೂಡ ನಾನು ಇಲ್ಲಿ ಉಲ್ಲೇಖಿಸಲೇಬೇಕು. ಗೋ ಮಧುಸೂದನ್ ಗಮನಿಸ್ತಾ ಇದ್ರಿ ಅಂತ ನಾನು ಭಾವಿಸ್ತೀನಿ. ನಾನು ಇಮೇಜ್ ಕಾದ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ ಕೂಡ ಹಲವಾರು ಸಂದರ್ಭಗಳಲ್ಲಿ ಕ್ಷಮೆ ಕೇಳಿದೆ. ನಿಮಗೆ ಜ್ಞಾಪಿಸ್ತಾ ಇದ್ದೀನಿ ನಾನು, ಸಿಖ್ಖರ ಗಲಭೆ ಏನಾಯಿತು ಆ ಸಂದರ್ಭದಲ್ಲಿ, ಸಿಖ್ ಗಲಭೆಗೆ ಸಂಬಂಧಪಟ್ಟಾಗೆ ಸ್ವತಃ ಪ್ರಧಾನಮಂತ್ರಿ ಕ್ಷಮೆ ಕೇಳಿದ್ರು. ನಮ್ಮದು ತಪ್ಪಾಗಿದೆ, ನಮ್ದಾಗಿರುವಂಥದ್ದು, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅನ್ನುವಂಥದ್ದು. ಎಮರ್ಜೆನ್ಸಿ ವಿಚಾರವೂ ಕೂಡ ಅಷ್ಟೇ ಕಾಂಗ್ರೆಸ್ ಕ್ಷಮೆ ಕೇಳಿದೆ, ನಮಗೆ ಅದ್ರ ಬಗ್ಗೆ ಭಾಳ ಬೇಸರ ಇದೆ ಅನ್ನುವಂಥ ಮಾತನ್ನು ಹೇಳಿದೆ. ಆದರೆ ಇಲ್ಲೇನು ಅಂದರೆ, ದೇಶದ ಪ್ರಧಾನಿ ಆಗಲಿಕ್ಕೆ ಹೊರಟಂಥ ಒಬ್ಬ ನಾಯಕರು ಹಿಂಗೆ ಹೇಳುವಂಥ ಸಂದರ್ಭದಲ್ಲಿ ಈ ಥರದೊಂದು ಘಟನೆ ಆಗಬಾರ್ದಾಗಿತ್ತು, ಅದಕ್ಕೆ ನನಗೆ ವಿಷಾದ ಇದೆ ಅನ್ನುವಂಥ ಒಂದು ಮಾತು ಬರಲಿಲ್ವಲ್ಲ ಅಂತ. ಇಲ್ಲ, ಪ್ರಶ್ನೆ ಬಂದಿರುವಂತದ್ದು ಅದಲ್ಲ. ಇಲ್ಲಿ ಅಲ್ಲಿ ಎಮರ್ಜೆನ್ಸಿನಲ್ಲಿ ಬೇಕಂತ ವಿರೋಧ ಪಕ್ಷ ತುಳಿಲಿಕ್ಕೋಸ್ಕರವಾಗಿ ಇಡೀ ದೇಶದ ಮೇಲೆ ಎಮರ್ಜೆನ್ಸಿ ಹಾಕಿ ಜನರನ್ನೆಲ್ಲ ಜೈಲಿಗೆ ಹಾಕಿ ಜಬರ್ದಸ್ತಿ ನಸರುಬಂದ್ ಮಾಡಿ ಹೊಡೆದು ಬಡ್ದು ಎಲ್ಲ ಮಾಡಿದ್ರು. ಅದಕ್ಕೆ ಅವ್ರು ಕ್ಷಮೆ ಕೇಳಿದ್ರು. ಸಾವಿರಾರು ಜನ ಸಿಖ್ಖರನ್ನ ನರಮೇಧ ಮಾಡಿದ್ರು, ಅದಕ್ಕೆ ಅವ್ರು ತೊಂದು ಮಾಡಿದ್ರು. ಅದು ಅವರೇ ಎಲ್ಲ ಮಾಡಿದ್ದು. ನಾವ್ ಏನು ಮಾಡಿಲ್ಲ, ಆ ಕಾರಣಕ್ಕೋಸ್ಕರ ಕ್ಷಮೆ ಕೇಳೋ ಪ್ರಶ್ನೆ ಇಲ್ಲ. ಎಮರ್ಜೆನ್ಸಿ ಅಲ್ಲ, ಈಗ ಅಶ್ವಿನ್ ಅವ್ರು ಮಾತಾಡ್ತಾ ಇದ್ರು, ಎಮರ್ಜೆನ್ಸಿ ಒಳಗೆ ಜನರನ್ನೆಲ್ಲ ಒಳಗಡೆ ಹಾಕಿದ್ರು, ಜೈಲಿಗೆ ಹಾಕಿದ್ರು ನಿಜ, ಜೈಲಲ್ಲಿ ಊಟ ಕೊಟ್ಟರು ನಿಜ. ಆದ್ರೆ ಗುಜರಾತಿನ ಘಟನೆಯಲ್ಲಿ ಜೈಲ್ಗೂ ಹಾಕ್ಲಿಲ್ಲ, ಊಟನೂ ಹಾಕ್ಲಿಲ್ಲ, ಸೀದಾ ಕತ್ತೆ ಕಡಿದ್ರು, ಸಾಯಿಸೇ ಬಿಟ್ರು. ಅದು ಮಧುಸೂದನ್ಗೆ ಬಹಳ ತಪ್ಪೇನು ಮಾಡಿಲ್ಲ ಅಂತ ಡಿಫೆಂಡ್ ಮಾಡ್ಕೊಳಕ್ ಬಹಳ ಇದಿರೋದು ಅದು. ಆದ್ರೆ ನೋಡಿ, ಚಾರಿತ್ರಿಕವಾಗಿಂತ ಘಟನೆ ಇಲ್ಲ ಮಧುಸೂದನ್, ಚಾರಿತ್ರಿಕವಾಗಿ ಘಟನೆಗಳು. ಆದ್ರೆ ಒಬ್ಬ ನಾಯಕನಿಗೆ, ಅವನು ಪ್ರಧಾನಮಂತ್ರಿಯ ನಾಯಕ ಆಗಿರ್ಲಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರ್ಲಿ, ಅವನಿಗೊಂದು ವಿವೇಕ ಇರಬೇಕಾದ್ದೇನು ಅಂದ್ರೆ, ಹೌದು ಚಾರಿತ್ರಿಕವಾಗಿಂತ ತಪ್ಪಾಗಿದೆ, ಈ ತಪ್ಪಿಗಾಗಿ ನಾನು ಕ್ಷಮೆ ಯಾಚಿಸ್ತೀನಿ ದೇಶದ ಮುಂದೆ ಅಂತ ಹೇಳೋನು ದೊಡ್ಡ ನಾಯಕ. ಅದನ್ನು ಹೇಳದೆ ತಿರುಗಿಸಿ ಮಗಚಿ ಅಂತ ಏನು ದುರ್ವ್ಯವಹಾರವನ್ನ, ಅಂತ ಒಂದು ಕ್ರೌರ್ಯವನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂಥವನನ್ನ ನಾವು ನಾಯಕ ಅಂತ ಒಪ್ಕೋಬೇಕಾ ಈ ದೇಶದಲ್ಲಿ? ತಾವು ದಯಮಾಡಿ ಹೇಳ್ಬೇಕು. ತಾವು ಹೃದಯವಂತರು ಅಪರಾಧ ಯಾಕೆ ಮಾಡಿದಿರಿ ಅಂತ ಒಪ್ಕೋತೀರಿ ನೀವು? ಅಲ್ಲ ರೀ, ಈ ಘಟನೆ ಆಗಿದ್ದಕ್ಕೆ ನನಗೆ ಅನೇಕ ಕಮ್ಯುನಲ್ ದಂಗೆಗಳು ನಡೆದಿದ್ದಾವೆ. ಅಲ್ಲಲ್ಲ, ಗುಜರಾತ್ನಲ್ಲಿ ಹಿಂದೆ ಇದ್ದಂತ ಅನೇಕ ಜನ ಚೀಫ್ ಮಿನಿಸ್ಟರ್ ಕಾಲದಲ್ಲಿ ನಡೆದಿದೆ. ಇಲ್ಲಿಲ್ಲ, ಭಾಗಲ್ಪುರದಲ್ಲಿ ನಡೆದಿದೆ, ಹೌದು, ಲಕ್ನೋನಲ್ಲಿ ನಡೆದಿದೆ, ಹೌದು, ಎಲ್ಲಿಗೂ ಯಾರು ನಡೆದಿಲ್ಲ. ಇಲ್ಲಿಲ್ಲ, ಅದು ಬರೀ ಲಕ್ನೋ ಭಾಗಲ್ಪುರ ಅಲ್ಲ, 1000 ಘಟನೆಗಳು, ಉಗ್ರವಾದ ನಡೆದಿದೆ, 1000 ಘಟನೆಗಳು ನಮ್ಮ ದೇಶದಲ್ಲಿ ದಾಖಲಾಗಿವೆ ಮಧುಸೂದನ್. ಆದ್ರೆ 1000 ಘಟನೆಗಳಲ್ಲಿ ಕೇಳಿ, ನಾ ದಯಮಾಡಿ 2 ನಿಮಿಷ ಕೇಳಿ. 1000 ಘಟನೆಗಳು ನಡೆದಿರುವ ಕಾಲಮಾನದಲ್ಲಿ ಒಂದು ರಾಜ್ಯವೇ ನಿಂತು ಇಂಥ ಘಟನೆಯನ್ನು ನಡೆಸಲಿಲ್ಲ. ಒಬ್ಬ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಇಂಥ ಘಟನೆ ನಡೆಯಲಿಲ್ಲ. ಆದ್ರೆ ಇಡೀ ಸರ್ಕಾರವೇ, ನೋಡಿ, ಜನಗಳು 2 ಸಮುದಾಯಗಳು ಕಿತ್ತಾಡೋದು ಬೇರೆ, 2 ಸಮುದಾಯಗಳಿಂದ ನಡೆಯುವ ಹಗರಣಗಳು ಬೇರೆ, 2 ಸಮುದಾಯಗಳು ಹೊಡೆದಾಡಿ ಪ್ರಾಣ ಕಳ್ಕೊಳ್ಳೋದು ಬೇರೆ. ಅದು ಸಮುದಾಯಗಳ ನಡುವಿನ ದ್ವೇಷ. ಆದ್ರೆ ಒಂದು ಸರ್ಕಾರವೇ ನಿಂತು ಜನರನ್ನ ತುಳಿಯೋದು, ಜನರ ಏನಪ್ಪ ಇದ್ರ ಅರ್ಥ? ಏನು ಇದ್ರ ಅರ್ಥ ಏನು? ಇದನ್ನ ನಾವು ಉಂಟಾ? ಡಾಕ್ಟ್ರೇ ನೆನ್ಪಿಟ್ಕೊಳ್ಳಿ, ನಾನು ಹೇಳ್ತಾ ಇರುವಂತ, ಇದರಲ್ಲಿ ಮೋದಿಯದು ಯಾವುದೇ ತಪ್ಪಿಲ್ಲ. ನಿಮ್ಮ ತೀರಾ ಶೆಟ್ಲವಾಡು ಬೇರೆ ವಿಚಾರವಾದಿಗಳು ಹಾಕಿದ್ದೆಲ್ಲ ಸುಳ್ಳು ಕೇಸುಗಳು, ನಡೆದೇ ಇಲ್ಲದೆ ಇರುವಂತ ಘಟನೆಗಳನ್ನ ಹೇಳಿದ್ರು. ಎಲ್ಲ SIT ರಿಪೋರ್ಟ್ ಬಂದಿದೆ, ಸುಪ್ರೀಂ ಕೋರ್ಟ್ ರಿಪೋರ್ಟ್ ಬಂದಿದೆ. ನಿಮ್ಮ ಇಡೀ CBI ತೆಳಕೆಳಕ ನಿಂತ್ಕೊಂಡ್ರು ಯಾವ ಸಾಕ್ಷಿಯೂ ಸಿಕ್ಕಿಲ್ಲ, ಯಾವ ಪುರಾವೆಯೂ ಸಿಕ್ಕಿಲ್ಲ, ಯಾವ ಆಧಾರವೂ ಸಿಕ್ಕಿಲ್ಲ. ನೀವು ಪೊಲೀಸ್ನವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಮಹಾರಾಷ್ಟ್ರದಲ್ಲಿ ನಿಮ್ಮದೇ ಸರ್ಕಾರದಲ್ಲಿ ಆ ತರ 1000 ಘಟನೆಗಳು ಪೊಲೀಸ್ನವ್ರು ಮಾಡಿದ್ದಾರೆ. ಅಲ್ಲಿ ಯಾವುದೇ ಮುಖ್ಯಮಂತ್ರಿಯ ಮೇಲೆ ಯಾರು ಏನು ಹೇಳಿಲ್ಲ. ಇಲ್ಲಿ ಯಾಕೆ ಮಾತ್ರ ನೀವು ಮಾಡ್ತಾ ಇದ್ದೀರಿ? ಅಂತಂದ್ರೆ ಮೋದಿಯ ಬಗ್ಗೆ ಹೆದರಿಕೆ ಇದೆ ನಿಮಗೆ, ಮೋದಿ ಫೋಬಿಯಾ ಇದೆಯಾ ನಿಮಗೆ? ಮೋದಿ ಕಂಡ್ರೆ ಹೆದರಿಕೆ ನಿಮಗೆ. ಅದಕ್ಕೋಸ್ಕರ ಇಷ್ಟೆಲ್ಲ ಅಶ್ವಿನ್ ಮಾತಾಡ್ತಾರೆ ನೋಡಿ. ಅಶ್ವಿನ್ ಪ್ಲೀಸ್. ರಂಗನಾಥ್ ಎಮರ್ಜೆನ್ಸಿ ಬಗ್ಗೆ ಮಾತಾಡಿದ್ರು. ಎಮರ್ಜೆನ್ಸಿ ಬಗ್ಗೆ ಎಷ್ಟು ಸತಿ ಕಾಂಗ್ರೆಸ್ ಅವರು ರಿಗ್ರೆಟ್ ಮಾಡ್ಕೊಂಡಿದ್ದಾರೆ. ಒಂದು, ಇನ್ನೊಂದು, ಎಮರ್ಜೆನ್ಸಿ ಅಟ್ಲೀಸ್ಟ್ ಬಂದಿರೋದ್ರಿಂದ BJP ಅವರು ಒಂದು ಸರ್ಕಾರನ ನೋಡಿದ್ರು, ಇಲ್ಲಾಂದರೆ ಇವತ್ತವರೆಗೂ ಪವರೇ ಕಾಣ್ತಿರ್ಲಿಲ್ಲ ಅವ್ರಿಗೆ ಸೆಂಟ್ರಲ್ಲಿ. ಮೊರಾರ್ಜಿ ದೇಸಾಯಿ ಅಶ್ವಿನಿ ಅವರೇ, ಆಫ್ಟರ್ ಎಮರ್ಜೆನ್ಸಿ ನಮಗೆ ಎಮರ್ಜೆನ್ಸಿನೂ ಬೇಕಾಗಿರ್ಲಿಲ್ಲ,
ನಾವು ಅಧಿಕಾರಕ್ಕೆ ಬರೋದು ಬೇಕಾಗಿಲ್ಲ. ಅಲ್ಲ, ಅದ್ರಿಂದ ಅಧಿಕಾರ ಬಂತಲ್ಲ ನಿಮ್ಗೆ. ಲಕ್ಷಾಂತರ ಜನರನ್ನ ಅಧಿಕಾರ ಬಂತಲ್ಲ. ಅದ್ರಲ್ಲಿ ನಾವು ಲಾಭ ಕಾಣುವಂತದ್ರಲ್ಲಿ ಯಾರ್ದೋ ಮನೆಗೆ ಬೆಂಕಿ ಇಟ್ಟು ಸಿಗರೇಟ್ ಸೇದೋದ್ರಲ್ಲಿ ಬೀಡಿ ಸೇದೋದ್ರಲ್ಲಿ ನಮಗೆ ನಂಬಿಕೆ ಇಲ್ಲ. ಅಲ್ಲ, ನಿಮ್ಗೆ ಅಧಿಕಾರ ಕೊಟ್ರು ಎಷ್ಟು ದಿನ ನಡೆಸುತ್ತೀರಾ? ಏನ್ ಹೇಳ್ತಿದ್ದೀರಿ ಮಧುಸೂದನ್? ಚರಿತ್ರೆ ತುಂಬಾ ಅದೇ ಕೆಲಸ ಮಾಡಿ ಬೆಂಕಿ ಹಚ್ಚಿ ಬೀಡಿ ಸೇದಿಲ್ಲ, ಸಿಗರೇಟ್ ಸೇದಿಲ್ಲ, ಅಡಿಗೆನೆ ಮಾಡ್ಕೊಂಡು ಉಂಡಿದ್ದೀರಿ. ಅಡಿಗೆನೆ ಮಾಡ್ಕೊಂಡು ಉಂಡಿದ್ದೀರಿ. ನೀವು ಈ ಮಾತು ಹೇಳಿದ್ರೆ ಜನ ನಂಬ್ತಾರ ಸರ್? ಸರ್, ಮಾತಾಡಕ್ ಮೊದಲು ಸ್ವಲ್ಪ ಯೋಚನೆ ಮಾಡಿ ಸರ್. ಬೀಡಿ ಸಿಗರೇಟ್ ಸೇದಿದ್ರೆ ನಾನು ಸುಮ್ಮನಿದ್ ಬಿಡ್ತಿದ್ದೆ. ನೀವು ಅಕ್ಕಿ ಹಾಕಿ ಇಡೀ ದೇಶಕ್ಕಾಗುವಷ್ಟು ಅನ್ನ ಮಾಡಿದ್ದೀರಿ, ಅವ್ರಿವ್ರ ಮನೆಗೆ ಬೆಂಕಿ ಹಾಕಿ. ಆ ಚರಿತ್ರೆ ಹೇಳಿದ್ರೆ 1.5 ದಿನ ಬೇಕು. ಆ ಚರಿತ್ರೆ ಹೇಳಕ್ 1.5 ದಿನ ಬೇಕು ಸರ್. ಸರ್, ಆಮೇಲೆ ಅಧಿಕಾರ ಬೇಡ ಅಂತೀರಲ್ಲ ಸರ್. 1.5 ದಿನ ಬೇಕಾದ್ರೂ ಹೇಳಿ, 1.5 ವರ್ಷ ಬೇಕಾದ್ರೂ ಹೇಳಿ. ಈ ಬಾರಿ ಜನ ಭಾರತೀಯ ಜನತಾ ಪಾರ್ಟಿನ ಒಪ್ಕೊಳ್ಳೋರಿದ್ದಾರೆ, ನಿಮ್ಮನ್ನ ತಿರಸ್ಕಾರ ಅದು ಜನ ಅಲ್ಲ ಸರ್. ಪ್ರಧಾನಮಂತ್ರಿ ಅದು ಯಾವುದನ್ನು ಸಹ ತಪ್ಸಕ್ಕಾಗಲ್ಲ. ಅಲ್ಲ, ಅದನ್ನ ಹೇಳ್ತಿರೋದು ಮಧುಸೂದನ್, ಜನ ಅಲ್ಲ. ನೀವ್ ಯಾಕೆ ನಿಮ್ಮ ಅಭಿಪ್ರಾಯನ ಜನಗಳ ಹೆಸರು ಯಾರು ಹೇಳಿಲ್ವಲ್ಲ? ನಿಮ್ಮ ಅಭಿಪ್ರಾಯ ಅದು. ಆಮೇಲೆ ಅಧಿಕಾರ ನಿಮ್ ರಾಹುಲ್ ಗಾಂಧಿ ಹೆಸರು ಯಾರು ಹೇಳ್ತಾರೆ? ನೋಡಿ, ಇದೆ ಈಗ ನಮ್ಮ ಅಶ್ವಿನ್ ಒಂದು ಮಾತು ಹೇಳ್ತಾ ಇದ್ರು. ನೀವು ಏನ್ ಬೇಕಾದ್ರೆ ಹೇಳಿ, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅನ್ಬೇಡಿ, ಕಾಂಗ್ರೆಸ್ ಮೋದಿಯ ಸ್ವಭಾವ ಹೇಗಿದೆ ಅಂದ್ರೆ, ಯಾರು ಸುಮ್ಮನೆ ಇದ್ರೆ ಕಾಲ್ ಕೆರೆದು ಜಗಳ ಮಾಡೋದು ಇವ್ರ ಗುಣ. ಇದು RSS ಸ್ವಲ್ಪ ಗುಣ ಕೂಡ ಹೌದು. ಸುಮ್ಮನಿರೋರ್ಗೆ ಕಾಲ್ ಕೆರೆದು ಜಗಳ ಮಾಡೋದು, ಅವ್ರ ಮೇಲೆ ಸಾಧ್ಯ ಆದ್ರೆ ಇವ್ರನ್ನ ಚೂ ಬಿಡೋದು, ಹೆಚ್ಚು ಕಮ್ಮಿ ಆಗಿ ಹೊಡೆದಾಡ್ಕೊಂಡು ಇಬ್ರು ಸತ್ರೆ ಅವ್ರಿಗೆ ಶವ ಸಂಸ್ಕಾರ ಮಾಡಿ ಜನರ ಮುಂದೆ ಅಯ್ಯಯ್ಯೋ ಹೀಗಾಗೋಯ್ತು ಅನ್ನೋದು. ಇದನ್ನ ಮೋದಿ ಅವರು ಮಾಡಿ ಮುಗಿಸಿದ್ದಾರೆ. ನೀವು ಇದನ್ನ ಈಗ ಶುರು ಮಾಡಿದ್ದೀರಿ. ಏನು ರಾಹುಲ್ ಗಾಂಧಿ ಹೆಸರು ಹೇಳ್ತೀವಿ? ಪಾಪ ರಾಹುಲ್ ಗಾಂಧಿ ಅವ್ರಿಗೂ ರಾಹುಲ್ ಗಾಂಧಿ ಅವ್ರಿಗೂ ನಾಯಿ ಮರಿ ಸತ್ತಿರೋದಕ್ಕೂ ಏನ್ ಸಂಬಂಧ ಇದೆ? ಇಲ್ಲ, ಅತ್ಯಂತ ಸಹಜವಾಗಿ ಹನುಮಂತನವರೇ, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂದ್ಬಿಟ್ರೆ ನಿಮ್ಮ ಶಕ್ತಿ ದ್ವಿಗುಣ ಆಗೋಗ್ಬಿಡುತ್ತೆ ನಿಮಗೆ. ವೀರಾವೇಶ ಬಂದ್ಬಿಟ್ಟು ಮಧುಸೂದನ್ ಹೇಳ್ಬೇಕು. ಮೋದಿ ಅವರ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಏನಾದ್ರು ಸಂಬಂಧ ಇದೆಯಾ? ಯಾಕೆ ಅವ್ರನ್ನ ಹೇಳ್ಕೊಂಡ್ಬರ್ಬೇಕು ಇವರು? ಇದು ಕಾಲ್ ಕೆರೆದು ಮಾಡೋ ಜಗಳ ಅಲ್ವಾ? ಇದು ಇವ್ರ ಗುಣ ಸ್ವಭಾವ ಅಲ್ವಾ ಇದು? ಹೇಳಿ ಸರ್ ಮಧುಸಂಜೀವ್ ಸರ್. ಅಲ್ಲಿ ಉತ್ತರಾಖಂಡದಲ್ಲಿ ಪ್ರವಾಹ ಬಂತು ಅಂತಂದ್ರೆ ಇವರು ಡೆಲ್ಲಿನಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಫೋಟೋಗೆ ಸ್ಟೆನ್ಸಿಲ್ ಹೊಡಿತಾ ಇದ್ರು. ಅದೆಲ್ಲ ಆದ್ಮೇಲಿಂದ ಅಕ್ಕಿ ತುಂಬಿ ಅವರಿಬ್ರು ಫೋಟೋ ಸಮೇತ ಕೊಟ್ರು. ಅಲ್ಲಿ ತನಕ ಅಕ್ಕಿನೂ ಕೊಡ್ಲಿಲ್ಲ ಇವರು. ಅಲ್ಲ, ಅಕ್ಕಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಕ್ಕಿನಾದ್ರೂ ಕೊಟ್ರು. ನೀವು ಸುಳ್ಳು ಹೇಳ್ಕೊಂಡು ಅಡ್ಡಾಡಿದ್ರಲ್ಲ, 15,000 ಜನ ಕರ್ಕೊಂಬಂದೆ ಅಂತ ಹೇಳಿ. ಹನುಮಂತನವರೇ, ಈಗ ಬೇರೆ ನಾಯಕರಿಗೆ ಅವಕಾಶ ಕೊಡದೇ ರಾಹುಲ್ ಗಾಂಧಿ ಅವರು ಹೆಲಿಕಾಪ್ಟರ್ಗಳು ತಿರುಗಾಡಿಸಿದ್ದು ಕೂಡ ನೋಡಿದೀವಿ ನಾವು. ಅಲ್ಲ, ಎಲ್ಲ ಕಡೆಗೂ ನಡೀತಾ ಇದೆ. ರಾಜಕೀಯ ಅಂತಂದ್ರೆ ರಾಜಕೀಯವೇ ಅದು. ಓಕೆ, ಸಂಬಂಧಪಟ್ಟಾಗ ಇನ್ನಷ್ಟು ನಾವು ಚರ್ಚೆ ಮಾಡ್ತೀವಿ. ದೂರದ ವರ್ಗಗಳಿಗೆ ಏನಾದರೂ ಸಂಕೇತ ಕೊಡುವಂಥ ಒಂದು ಪ್ರಯತ್ನವನ್ನ ಮೋದಿ ಮುಖಾಂತರ ಮಾಡಿದ್ರ ಅಂತ, ಅಥವಾ ಕ್ಷಮೆ ಕೇಳದೇ ಇದ್ದಿದ್ರೆ ಅದರ ಲಾಭ ನಷ್ಟಗಳು ಏನು ಅನ್ನುವಂಥದ್ದು, ಇದೆಲ್ಲದರ ಜೊತೆಗೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳೋದ್ರ ಮುಖಾಂತರ ನಾನು PM ಕ್ಯಾಂಡಿಡೇಟ್ಗೆ ಯೋಗ್ಯವಾದಂಥ ವ್ಯಕ್ತಿ ಅನ್ನುವಂಥ ಸಂದೇಶ ಏನಾದರೂ ಮೋದಿ ರವಾನಿಸಲಿಕ್ಕೆ ಹೋದ್ರೆ ಅನ್ನುವಂಥದ್ದು ಈಗಿರುವಂಥ ಒಂದು ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾರೆ ತಜ್ಞರು ಕೇಳೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ನಂತರ ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ.